ಸ್ನೇಹಿತರೆ ನಮಸ್ಕಾರ. ಸನಾತನ ಸಂಸ್ಕೃತಿ ವಾಹಿನಿಗೆ ಸ್ವಾಗತ. ನಾನು ನಾಗೇಂದ್ರ ಸಿಂಹ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಫೇಸ್ ಮಾಡ್ತಾ ಇರ್ತಕ್ಕಂಥ ತುಂಬಾ ದೊಡ್ಡ ಒಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಶುದ್ಧ ಕುಡಿಯುವ ನೀರಿಗಾಗಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ವ್ಯವಸಾಯಕ್ಕೆ ಸಹ ನೀರಿನ ಅಭಾವ ತೀವ್ರವಾಗಿ ಈ ಭಾಗದಲ್ಲಿ ಏರ್ಪಟ್ಟಿದೆ. ಇಲ್ಲಿ ಮುಖ್ಯವಾದ ಒಂದು ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರ ಇವತ್ತು ನಿನ್ನೆಯದಲ್ಲ, ಸುಮಾರು ದಶಕಗಳಿಂದ ನೀರಿನ ತೀವ್ರ ಅಭಾವವನ್ನ ಒಂದು ಎದುರಿಸ್ತಾ ಬಂದಿದೆ ಸ್ನೇಹಿತರೆ. ಅದಕ್ಕೆ ಕಾರಣ ಹತ್ತು ಹಲವಿರ್ಬೋದು. ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ನೀರಿನ ಮೂಲಗಳು ಇಲ್ಲ. ಅದು ಮುಖ್ಯ ಒಂದು ಕಾರಣ ಅಂತ ಹೇಳ್ಬೋದು. ಈ ಒಂದು ಅಂದ್ರೆ ಈ ಒಂದು ಸಮಸ್ಯೆಗಳನ್ನ ಓವರ್ಕಮ್ ಮಾಡ್ಲಿಕ್ಕೋಸ್ಕರ ಒಂದು 2009 ಲೋಕಸಭಾ ಚುನಾವಣೆ ಆಗುತ್ತೆ. ಆ ಚುನಾವಣೆಯ ಸಂದರ್ಭದಲ್ಲಿ ಕೆಲವೊಂದು ನಾಯಕರು ನಮ್ಗೆ ಒಂದು ಆಶ್ವಾಸನೆಯನ್ನ ಕೊಟ್ಟಿರ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಜಿಲ್ಲೆಗಳಿಗೆ ಅಂದ್ರೆ ಬಯಲುಸೀಮೆ ಪ್ರದೇಶಗಳು ಅಂತ ಹೇಳ್ತೀವಿ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಇಷ್ಟು ಒಂದು ಜಿಲ್ಲೆಗಳು ಸೇಮ್ ಚಿಕ್ಕಬಳ್ಳಾಪುರ ಏನೊಂದು ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಅದೇ ರೀತಿಯಾಗಿರ್ತಕ್ಕಂಥ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಬರ್ತಾ ಇದೆ ಸ್ನೇಹಿತರೆ. ಇದಕ್ಕೆ ಒಂದು ಅಂದ್ರೆ ಈ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ಸ್ ನ ಹುಡುಕಲಿಕ್ಕೆ ಏನೋ ಹಲವಾರು ನೀರಿನ ತಜ್ಞರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶ್ಲೇಷಣೆಗಳನ್ನ ಕೊಡ್ತಾ ಹೋಗ್ತಾರೆ. ಆ ಒಂದು ವಿಶ್ಲೇಷಣೆಗಳಲ್ಲಿ ಎಲ್ಲ ವಿಶ್ಲೇಷಣೆಗಳನ್ನ ನಾವು ಒಂದು ಕನ್ಸಿಡರ್ ಮಾಡಿದಾಗ ಎತ್ತಿನ ಹೊಳೆ ಯೋಜನೆ ಅಂತ ಬರುತ್ತೆ. ಸುಮಾರು 2009 ಮತ್ತು 2013 ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎತ್ತಿನ ಹೊಳೆ ಯೋಜನೆ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವಾಗಿ ಮಾರ್ಪಡುತ್ತೆ ಸ್ನೇಹಿತರೆ. ಎತ್ತಿನ ಹೊಳೆ ಯೋಜನೆ ಒಂದು ಕಾನ್ಸೆಪ್ಟ್ ಇಷ್ಟೇ. ಈ ಹಾಸನ ಭಾಗದಲ್ಲಿ ಕೆಲವೊಂದು ಹಳ್ಳೆಗಳು ಆ ಹಳ್ಳೆಗಳು, ಒಂದು ಎತ್ತಿನ ಹಳ್ಳ ಅಂತ ಬರುತ್ತೆ, ಇನ್ನೊಂದು ಹೊಂಗದ ಹಳ್ಳ ಅಂತ ಬರುತ್ತೆ, ಇನ್ನೊಂದು ಕಾಡು ಮನೆ ಹಳ್ಳ ಅಂತ ಬರುತ್ತೆ. ಈ ಹಳ್ಳದಲ್ಲಿರ್ತಕ್ಕಂಥ ನೀರನ್ನ ಚಿಕ್ಕಬಳ್ಳಾಪುರದ ಕಡೆಗೆ ಒಂದು ವರ್ಗಾಯಿಸ್ತಕ್ಕಂಥ ಒಂದು ಯೋಜನೆಯನ್ನು ಎತ್ತಿನ ಹೊಳೆ ಯೋಜನೆ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಯೋಜನೆಗೆ ಇನಿಷಿಯಲ್ ಆಗಿ ಅಂದ್ರೆ ಆಗ UPA ಸರ್ಕಾರ ಅಧಿಕಾರದಲ್ಲಿರುತ್ತೆ. ಇನಿಷಿಯಲ್ ಆಗಿ ಒಂದು ಯೋಜನೆ ವೆಚ್ಚ ಎಷ್ಟಾಗಿರ್ತಪ್ಪ ಅಂತ ಹೇಳಿದ್ರೆ ಸುಮಾರು 8,000 ಕೋಟಿ ಆಗಿರುತ್ತೆ. ಆದ್ರೆ ಅರ್ಧ ಎಂಡ್ ಮೂಮೆಂಟ್ ಅಲ್ಲಿ ಅದರ ಯೋಜನಾ ವೆಚ್ಚ ಬಂದ್ಬಿಟ್ಟು 24,000 ಕೋಟಿಗೆ ಹೆಚ್ಚಾಗುತ್ತೆ ಸ್ನೇಹಿತರೆ. ಇದು ಒಂದು ಎತ್ತಿನ ಹೊಳೆ ಕಾನ್ಸೆಪ್ಟು. ಆದ್ರೆ ಎತ್ತಿನ ಹೊಳೆ ಕಾನ್ಸೆಪ್ಟು ಇಷ್ಟೆಲ್ಲ ಕೂಡ ಅಷ್ಟೇ. ಎಷ್ಟು ಹಣ ಖರ್ಚಾಗಿದೆ? ಆಲ್ಮೋಸ್ಟ್ 8,000 ಕೋಟಿಯಿಂದ 24,000 ಕೋಟಿಗೆ ಆ ಬಡ್ಜೆಟ್ ವಿಸ್ತರಣೆ ಆಗುತ್ತೆ. ಕೆಲವೊಂದು ಥಿಂಗ್ಸ್ ಎಲ್ಲ ಕೂಡ ಅಷ್ಟೇ. ವೈಜ್ಞಾನಿಕವಾಗಿ ಎತ್ತಿನ ಹೊಳೆ ಯೋಜನೆ ಎಷ್ಟು ಮಟ್ಟಿಗೆ ಸಾಧ್ಯ ಅಂತಕ್ಕಂಥದ್ದು ಹಲವಾರು ರೀತಿಯ ಒಂದು ಪ್ರಶ್ನೆಗಳನ್ನ ಆ ಒಂದು ಸಂದರ್ಭದಲ್ಲಿ ಎತ್ತಿರ್ತಾರೆ ಸ್ನೇಹಿತರೆ. ಫೈನ್. ಇಷ್ಟಾದ ತಕ್ಷಣ ನೆಕ್ಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಮತ್ತೊಂದು ಒಂದು ಆಶಾಕಿರಣವಾಗಿ ಬರುತ್ತೆ. ಯಾವ್ದಪ್ಪ ಅಂತ ಹೇಳಿದ್ರೆ, HN ವ್ಯಾಲಿ ಅಂತ ಒಂದು ಬರುತ್ತೆ ಸ್ನೇಹಿತರೆ. ಅಂದ್ರೆ HN ವ್ಯಾಲಿ ನಮ್ಗೆಲ್ಲ ಕೂಡ ಅಷ್ಟು ನಮ್ಗೆ ಗೊತ್ತಿದೆ. ಹೆಬ್ಬಾಳ ಮತ್ತು ನಾಗವಾರ ಕೆರೆಗಳಿರ್ತಕ್ಕಂಥ ತ್ಯಾಜ್ಯ ನೀರನ್ನ ಒಂದು ಸಂಸ್ಕರಿಸಿ ಚಿಕ್ಕಬಳ್ಳಾಪುರದ ಒಂದು ಕೆರೆಗೆ ಬಿಡ್ತಕ್ಕಂಥ ಯೋಜನೆಯನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಸಿಂಪಲ್ ಆಗಿ HN ವ್ಯಾಲಿ ಅಂತ ಕರಿತೀವಿ. ಅನ್ಫಾರ್ಚುನೇಟ್ಲಿ ಏನಪ್ಪಾ ಅಂತ ಹೇಳಿದ್ರೆ, UPA ಗೌರ್ಮೆಂಟ್ ಅಂದ್ರೆ ನಾನು 2013 ಹೇಳ್ತಾ ಇದ್ದೀನಿ ನಾನು, UPA ಗೌರ್ಮೆಂಟ್ ಇನ್ನೇನು ನಿರ್ಗಮಿಸ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರೊಂದು ಒಂದು ರೂಲ್ ನ ಫಾರ್ಮ್ ಮಾಡ್ತಾರೆ. ಯಾರೊಬ್ರು ತ್ಯಾಜ್ಯ ನೀರನ್ನ ಯೂಸ್ ಮಾಡ್ತಾ ಇರ್ತಾರೆ, ಆ ತ್ಯಾಜ್ಯ ನೀರು 3 ಬಾರಿ ಸಂಸ್ಕರಣೆ ಮಾಡಿದ್ರು ಸಹಿತ ದಟ್ ವಾಟರ್ ಈಸ್ ನಾಟ್ ಎಲಿಜಿಬಲ್ ಫಾರ್ ದ ಡ್ರಿಂಕಿಂಗ್ ಪರ್ಪಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಹೇಳ್ತಾರೆ, ಓಕೆ ಫೈನ್, ಅಟ್ಲೀಸ್ಟ್ ನಮ್ಮಲ್ಲಿ ಒಂದು ಒಳ್ಳೆ ವ್ಯವಸಾಯ ಭೂಮಿ ಇದೆ, ನಾವು ವ್ಯವಸಾಯಕ್ಕೆ ಬಳಸ್ಕೊಂಬೋಣ ಅಂತ HN ವ್ಯಾಲಿ ನೀರ್ನ ಸುಮಾರು 2020 ಒಂದು ದಶಕದಲ್ಲಿ ನಾವು ಚಿಕ್ಕಬಳ್ಳಾಪುರಕ್ಕೆ ನಾವು ಒಂದು ವರ್ಗಾಯಿಸ್ಕೊಳ್ತೀವಿ. ಅನ್ಫಾರ್ಚುನೇಟ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಸಹಿತ ಆ ಒಂದು HN ವ್ಯಾಲಿ ನೀರು ಕೇವಲ ಎರಡು ಬಾರಿ ಒಂದು ಸಂಸ್ಕರಣೆ ಆಗುತ್ತೆ. 3ನೇ ಬಾರಿ ಸಂಸ್ಕರಣೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬಡ್ಜೆಟ್ ನ ಒದಗಿಸ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರದಿದೆ ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಈ HN ವ್ಯಾಲಿ ನೀರು ಚಿಕ್ಕಬಳ್ಳಾಪುರ ನಗರದ ಕಂದವಾರ ಕೆರೆ ಅಂತ ಇರುತ್ತೆ. ಆ ಕಂದವಾರ ಕೆರೆಯಲ್ಲಿ ಬಂದ್ಬಿಟ್ಟು ಶೇಖರಣೆ ಆಗುತ್ತೆ. ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ನೀರು ವೇರಿಯಸ್ ಪ್ಲೇಸಸ್ಗೆ ಎಲ್ಲ ಕೂಡ ಅಷ್ಟೇ ಹರಿದು ಹಂಚಿ ಹೋಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಆ ನೀರು ಎರಡು ಬಾರಿ ಒಂದು ಸಂಸ್ಕರಣೆಗೆ ಒಳಪಟ್ಟಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ
ಕೆಲವೊಬ್ಬ ಸೈಂಟಿಸ್ಟ್ ಎಲ್ಲ ಕೂಡ ಅಷ್ಟೇ ಆ ನೀರಿನ ಒಂದು ಪರೀಕ್ಷೆ ಮಾಡಿದಾಗ ಆ ನೀರಿನಲ್ಲಿ ಒಂದು ನೈಟ್ರೇಟ್ ಅಂಶ ಇರುತ್ತೆ, ಯುರೇನಿಯಂ ಅಂಶ ಇರುತ್ತೆ, ಒಂದು ಪೊಟ್ಯಾಷಿಯಂ ಅಂಶ ಇರುತ್ತೆ, ಇನ್ನೊಂದು ಆರ್ಸೆನಿಕ್ ಅಂಶಗಳು ಇರುತ್ತೆ. ಈ 4 ಅಂಶಗಳು ನಮಗೆಲ್ಲ ಕೂಡ ಅಷ್ಟು ನಮ್ಗೆ ಗೊತ್ತಿದೆ, ತುಂಬಾ ಒಂದು ವಿಷ ಮತ್ತು ಒಂದು ಅಪಾಯಕಾರಿ ಒಂದು ಅಂಶಗಳು. ಏನಕ್ಕೆ ಅಂತ ಹೇಳಿದ್ರೆ ಮಾನವ ಜೀವ ಸಂಕುಲಕ್ಕೆ ಈ 4 ಒಂದು ಅಂಶಗಳೇನಿದೆ, ರಾಸಾಯನಿಕಗಳೇನಿದೆ, ಇವೆಲ್ಲ ಕೂಡ ಅಷ್ಟೇ ತೀರಾ ಒಂದು ಅಪಾಯವಾಗಿರ್ತಕ್ಕಂಥ ಅಂಶಗಳು. ನೈಟ್ರೇಟ್ ನಮ್ಗೆ ಗೊತ್ತಿದೆ. ನೈಟ್ರೇಟ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಾರಣಾಂತಿಕ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶಗಳು ಇರುತ್ತೆ. ಅದೇ ರೀತಿ ಒಂದು ಪೊಟ್ಯಾಷಿಯಂ ಮತ್ತು ಯುರೇನಿಯಮ್ಸ್ ಅಂತ ನಾವೇನ್ ಕರಿತೀವಿ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮಿದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆಗಳು ಬರುತ್ತೆ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ ಪಾರ್ಶ್ವವಾಯುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ರೋಗಗಳು ಉದ್ಭವ ಆಗುತ್ತೆ. ನಂತರ ಹೆಣ್ಣು ಮಕ್ಕಳಿಗೆ ಅಂಜೇತನ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಸಹ ಇರುತ್ತೆ ಅಂತ ವಿಶ್ಲೇಷಣೆ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಆರ್ಸೆನಿಕ್ ಅಂಶಗಳು ಅಂತ ಹೇಳ್ತೀವಿ ಸ್ನೇಹಿತರೆ. ಆರ್ಸೆನಿಕ್ ಅಂಶಗಳು ನಮಗೆಲ್ಲ ಕೂಡ ಅಷ್ಟೇ ಗೊತ್ತಿದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳನ್ನ ಈ ಒಂದು ಆರ್ಸೆನಿಕ್ ಅಂಶಗಳಿಂದ ಮಾನವ ದೇಹಕ್ಕೆ ಬರುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಕಂದವಾರ ಕೆರೆಗೆ ನೀರೇನು ಓಕೆ ಅಲ್ಲೆಲ್ಲ ಕೂಡ ಅಷ್ಟೇ ಇಟ್ಟಿರ್ತಾರೆ, ಅದ್ರ ಸುತ್ತಮುತ್ತ ಏನಪ್ಪಾ ಅಂದ್ರೆ ಒಂದು 7 ಬೋರ್ವೆಲ್ ನ ಕುರಿತಾರೆ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಆ ಬೋರ್ವೆಲ್ ಮುಖಾಂತರ ಚಿಕ್ಕಬಳ್ಳಾಪುರಕ್ಕೆ ನೀರು ನೀರು ಬರುತ್ತೆ. ನಾವು ಆ ನೀರನ್ನ ನಿತ್ಯ ಕರ್ಮಗಳಿಗೆ ನಾವು ಯೂಸ್ ಮಾಡ್ತೀವಿ. ಸೊ ನಿತ್ಯ ಕರ್ಮಗಳಿಗೆ ಯೂಸ್ ಮಾಡೋದ್ರಿಂದ ಎಗೈನ್ ನಾವು ಕೂಡ ಅಷ್ಟೇ ಕೆಲವೊಂದು ರೋಗಗಳಿಗೆ ತುತ್ತಾಗ್ತಕ್ಕಂಥ ಒಂದು ಸನ್ನಿವೇಶ ಈ ಒಂದು ಸಂದರ್ಭದಲ್ಲಿ ಉದ್ಭವ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ 3ನೇ ಹಂತದ ಒಂದು ಶುದ್ಧೀಕರಣ ಆಗ್ಬೇಕು. ಮೊನ್ನೆ ನಾನು ಯಾರತ್ರ ಒಬ್ಬ ನೀರಾವರಿ ತಜ್ಞರ ಹತ್ರ ನಾನು ಮಾತನಾಡ್ಬೇಕಾದ್ರೆ ಹೇಳಿದ್ರು ಅವರು, ಇವನ್ 3ನೇ ಹಂತದ ಶುದ್ಧೀಕರಣ ಆದ್ರೂ ಸಹಿತ ದಟ್ ವಾಟರ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಡ್ರಿಂಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಕುಡಿಯಲಿಕ್ಕೆ ಆ ನೀರು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಸೊ ಇದು ಒಂದ್ ಕಡೆ ಇಡೋಣ. ಸೊ ಈ ಒಂದು ಚಿಕ್ಕಬಳ್ಳಾಪುರ ಭಾಗಕ್ಕೆ ಶಾಶ್ವತ ನೀರಾವರಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಂತ ಒಂದು ರಚನೆ ಆಗುತ್ತೆ. ಆ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಒಂದು ನೇತೃತ್ವದಲ್ಲಿ ಹಲವಾರು ಬಾರಿ ಹಲವಾರು ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಅದು ಮಾಡ್ಕೊಂಡು ಬರ್ತಾ ಇದೆ ಸ್ನೇಹಿತರೆ. ಸುಮಾರು 2012ರಲ್ಲಿ ಅಕ್ಟೋಬರ್ 14ರಿಂದ ಐ ಥಿಂಕ್ ಅಕ್ಟೋಬರ್ 12ರಿಂದ ಡಿಸೆಂಬರ್ 4ರವರೆಗೂ ಸುಮಾರು 64 ದಿನಗಳ ಕಾಲ AC ಕಚೇರಿ ಅಂತ ನಾವೇನು ಕರಿತೀವಿ ಅಲ್ಲಿ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತಾರೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯವರು. ಮುಂದೆ ಅನ್ಫಾರ್ಚುನೇಟ್ಲಿ ಸರ್ಕಾರ ಅವರ ಮನವಿಯನ್ನ ಸ್ವೀಕರಿಸುತ್ತೆ. ಅವರ ಒಂದು ಹೋರಾಟಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸುತ್ತೆ ಸ್ನೇಹಿತರೆ. ಅದಾದ ನಂತರ ಅವರ ಒಂದು ಹೋರಾಟ ಅಂದ್ರೆ ಅವ್ರದ್ದು ಏನು ಒಂದು ಇದಿತ್ತು ನಿಲುವುಗಳೇನಿತ್ತು ಆ ನಿಲುವುಗಳೆಲ್ಲ ಕೂಡ ಅಷ್ಟೇ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳ್ಬಿಟ್ಟು ನಂತರ 2015ರಲ್ಲಿ ಮತ್ತೆ ಹೋರಾಟವನ್ನು ಶುರು ಹಚ್ಕೊಂತಾರೆ. ಇದು ತುಂಬಾ ಉಗ್ರವಾಗಿರ್ತಕ್ಕಂಥ ಹೋರಾಟ ಆಗಿರುತ್ತೆ. ಸುಮಾರು 169 ದಿನಗಳ ಕಾಲ ಸತತವಾಗಿ ಹೋರಾಟ ಮಾಡ್ತಾರೆ ಚಿಕ್ಕಬಳ್ಳಾಪುರದ ಆಚೆ ಇರ್ತಕ್ಕಂಥ ಚಂದ್ರಪುರ ಕ್ರಾಸ್ ಬಳಿ. ಸೊ ಇಷ್ಟೆಲ್ಲ ಉಗ್ರ ಹೋರಾಟಗಳು ಮಾಡಿದ್ರು ಸಹಿತ ಸರ್ಕಾರ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಸಹಿತ ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ನೀರನ್ನ ಒದಗಿಸ್ತಕ್ಕಂಥ ಒಂದು ಆಶ್ವಾಸನೆಯನ್ನ ನೀಡುತ್ತೆ ಸ್ನೇಹಿತರೆ. ಆಶ್ವಾಸನೆ ಎಷ್ಟು ಮಟ್ಟಿಗೆ ಒಂದು ಸ್ಯಾಟಿಸ್ಫೈ ಆಗಿದೆ, ಎಷ್ಟು ಮಟ್ಟಿಗೆ ನಿಜ ಆಗಿದೆ ಅಂತಕ್ಕಂಥದ್ದು ಇವತ್ತು ಸಹಿತ ನಮ್ಮ ಮುಂದೆ ಇರ್ತಕ್ಕಂಥ $1 billion ಪ್ರಶ್ನೆ ಆಗಿದೆ. ಇಲ್ಲಿ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಕಂಟ್ರೋಲರ್ ಆಡಿಟ್ ಜನರಲ್ ಅಂತ ಇರುತ್ತೆ. ಆ ಕಂಟ್ರೋಲರ್ ಆಡಿಟ್ ಜನರಲ್ ಅದೇನಪ್ಪಾ ಅಂತ ಹೇಳಿದ್ರೆ ಇದೊಂದು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿಯಲ್ಲಿ ಬರತಕ್ಕಂಥ ಒಂದು ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ಬೋದು. ಅದು ಏನು ಇದು ಮಾಡುತ್ತೆ ಅಂತ ಹೇಳಿದ್ರೆ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀರಿನ ಯೋಜನೆಗಳನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಅದು ಹೇಳುತ್ತೆ ಎತ್ತಿನಹೊಳೆ ವೈಜ್ಞಾನಿಕವಾಗಿ ಇಂಪ್ಲಿಮೆಂಟೇಷನ್ ಎಷ್ಟು ಮಟ್ಟಿಗೆ ಪಾಸಿಬಲ್ ಇದೆ ಅಂತ ಅದು ಹಲವಾರು ಬಾರಿ ತನ್ನ ಒಂದು ಕ್ವೆಶನ್ಸ್ ನ ರೈಸ್ ಮಾಡಿರುತ್ತೆ. ಸೊ ಅದೇನ್ ರೈಸ್ ಮಾಡಿರುತ್ತೆ ಆ ಒಂದು ಎಲ್ಲ ಇಂಪ್ಲಿಮೆಂಟೇಷನ್ಸ್ ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಮಾಡ್ಬೋದು ಇಂಪ್ಲಿಮೆಂಟೇಷನ್ಸ್ ಹಲವಾರು ಬಾರಿ CGA ಅಂತ ನಾವೇನಂತ ಕರಿತೀವಿ ಅವರು ಕಂಟ್ರೋಲರ್ ಆಡಿಟ್ ಜನರಲ್ CAG ಅಂತ ಏನ್ ಕರಿತೀವಿ ಸಂಸ್ಥೆ ಅದು ಹಲವಾರು ಬಾರಿ ತನ್ನ ಒಂದು ನಿರ್ಣಯಗಳನ್ನ ಹೇಳಿರುತ್ತೆ. ಇದಾದ ನಂತರ ನೆಕ್ಸ್ಟ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸುಮಾರು 2026ರಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇರುತ್ತೆ.
ಆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಚಿಕ್ಕಬಳ್ಳಾಪುರದ ಈ ಆಸುಪಾಸಿನಲ್ಲಿ ತರಕಾರಿಗಳು ಏನ್ ಬೆಳಿತಾರೆ ಆ ತರಕಾರಿಗಳಲ್ಲಿ ಸಹಿತ ಈ ಅಂಶಗಳು, ನಾನು ಏನಂತ ಹೇಳಿದೆ, ರಾಸಾಯನಿಕ ಅಂಶಗಳು ಚೂರ್ ಚೂರಾಗಿ ಸೇರ್ಪಡೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಆತಂಕಕಾರಿ ಅಂಶಗಳನ್ನ ಅವರು ಒಂದು ಆಚೆಗೆ ತಗೊಂಡ್ಬರ್ತಾರೆ. ಸೊ ಇದೆಲ್ಲದ್ರಿಂದ ನಮ್ಗೆ ಗೊತ್ತಾಗೋದು ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಇಟ್ಕೊಂಡು ಕೇವಲ ಎರಡೇ ಹಂತಗಳ ನೀರಿನ ಶುದ್ಧೀಕರಣ ಮಾಡ್ಕೊಂಡು ಇದ್ರೆ, ಅಕಸ್ಮಾತ್ ಈ ನೀರ್ನ ಕುಡಿತಾ ಇವೆಲ್ಲ ಈ ನೀರಿನ ಡಿಸೀಸಸ್ ಹೆಂಗಂತ ಹೇಳಿದ್ರೆ ಒಮ್ಮೆಲೆ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗಲ್ಲ. ಅದೇನಾಗುತ್ತೆ ಅಂತ ಹೇಳಿದ್ರೆ ಸ್ಲೋ ಪಾಯ್ಸನ್ ತರ. ಇಟ್ ಮೇ ಟೇಕ್ಸ್ ಸೆವರಲ್ ಮಂತ್ಸ್. ಒಂದ್ಸತಿ ಅದು ಎಲ್ಲರಲ್ಲಿ ಸಹಿತ ವಿಷಪೂರಿತ ಅಂಶಗಳು ಏನಾದ್ರೂ ಒಂದು ಕಂಡು ಬಂದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಕೂಡ ಅಷ್ಟೇ ಇಂಪಾಸಿಬಲ್. ಎಷ್ಟು ಹಾಸ್ಪಿಟಲ್ಸ್ ಇದ್ರು ಕೂಡ ಅಷ್ಟೇ ಏನೋ ಸಾಕಾಗಲ್ಲ. ಸೊ ಇದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ದಯವಿಟ್ಟು ಈ ನೀರಿನ ಒಂದು ದಯವಿಟ್ಟು ಪರಿಶುದ್ಧತೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕ್ರಮಗಳನ್ನ ದಯವಿಟ್ಟು ಜಾರಿಗೊಳಿಸಿ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದಕ್ಕೆ ಮೇನ್ ಒಂದು ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಾವೆಲ್ಲ ಕೂಡ ಅಷ್ಟೇ ಒಂದು ಫಾರ್ ಎಕ್ಸಾಂಪಲ್ ನನ್ನ ಅನಿಸಿಕೆ ಇದು ಅಂದ್ರೆ, ಇದು ಸ್ಟ್ರೈಕ್ ಮಾಡೋದ್ರಿಂದ, ಬಂದ್ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ರಿಸಲ್ಟ್ಸ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಇದಕ್ಕೆ ಸಮನ್ವಯ ಸಮಿತಿ ಅಂತ ಒಂದು ರಚನೆ ಮಾಡೋಣ. ಸಮನ್ವಯ ಸಮಿತಿ ಅಂತ ಒಂದು ರಚನೆ ಮಾಡಿಬಿಟ್ಟು ಆ ಸಮನ್ವಯ ಸಮಿತಿಯಲ್ಲಿ ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ಅಂದ್ರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳನ್ನ, ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳನ್ನ ಒಳಗೊಂಡಂತೆ ಒಂದು ಸಮನ್ವಯ ಸಮಿತಿ ರಚನೆ ಮಾಡಿಬಿಟ್ಟು ಅದಕ್ಕೆ ಒಬ್ಬ ಅಧ್ಯಕ್ಷರಾಗಿ ನೇಮಕ ಮಾಡಿಬಿಟ್ಟು ಆ ಅಧ್ಯಕ್ಷರ ಒಂದು ಲೀಡರ್ಶಿಪ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸೇಷನ್ ಲೆಟರ್ ಕೊಡೋಣ. ನಮ್ದು ಏನ್ ಸಮಸ್ಯೆ ಇದೆ, ಈ ಸಮಸ್ಯೆಗಳು ಮುಂದೆ ನಾವು ಫೇಸ್ ಮಾಡ್ತಾ ಇದ್ರೆ ನಮ್ಮಲ್ಲಿ ಯಾವೆಲ್ಲ ಒಂದು ಆರೋಗ್ಯಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ಅಂಶಗಳು ಇದೆ, ಇದನ್ನ ಓವರ್ಕಮ್ ಮಾಡೋದು ಹೇಗೆ ಅಂತ ಒಂದು ಕ್ಲಿಯರ್ ಒಂದು ವರದಿ ಸಿದ್ಧ ಮಾಡಿ ಮುಖ್ಯಮಂತ್ರಿಗಳು ಕೊಟ್ರೆ, ಮುಖ್ಯಮಂತ್ರಿಗಳು ಇದನ್ನ ಪರಿಶೀಲಿಸಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ತಕ್ಕಂಥ ಅವಕಾಶ ಇದೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ.